ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮ ಕೇಳುಗರಿಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಕಾನೂನು ಕುರಿತಾಗಿ ತಿಳುವಳಿಕೆ ನೀಡಲು ಮನೋಹರ್ ಬೆಟ್ಟಜಿಯವರಿಗಿವರು ಇದ್ದಾರೆ. ಇವರು ವಕೀಲರು ಮತ್ತು ಸಂವಿಧಾನ ಫೆಲೋ. ನಮಸ್ಕಾರ ಮನೋಹರ್ ಅವರೇ. ನಮಸ್ಕಾರ ಸರ್. ಈಗ ನಮಗಿದ್ದಂತಹ ಒಂದು ಕಾನೂನಿನ ತಿಳುವಳಿಕೆ ತುಂಬ ಹೆಚ್ಚಾಗಬೇಕಾಗಿದೆ. ಈಗ ಭಾಳಷ್ಟು ಜನರಿಗೆ, ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಇಂಥ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಾವು ಜನಸಾಮಾನ್ಯರಿಗೆ ಕಾನೂನಿನ ಒಂದು ಅರಿವನ್ನು ನೀಡ್ತಾ ಇದ್ದೇವೆ. ತಂದೆ ಹತ್ರ ಇಂತಿಷ್ಟು ಆಸ್ತಿ ಇರುತ್ತೆ, ಅದು ಸ್ವಯಾರ್ಜಿತ ಆಸ್ತಿ ಇರುತ್ತೆ. ಅದನ್ನು ತನ್ನ ಒಂದು ಜೀವಿತಾವಧಿಯಲ್ಲಿ ಮಗಳಿಗೆ ಉಡುಗೊರೆಯಾಗಿ, ಗಿಫ್ಟಾಗಿ ಕೊಟ್ಟಿರ್ತಾರೆ ಅಂದ್ಕೋಣ. ನಂತರ ಮಗಳು ಅದನ್ನು ತನ್ನ ಒಂದು ಉಪಯೋಗಕ್ಕೆ ಬಳಸಿ ಆಮೇಲೆ ಏನೋ ಯಾವುದೋ ಒಂದು ಅಗತ್ಯ ಅನುಸಾರವಾಗಿ ಅದನ್ನು ಮಾರಿಬಿಡ್ತಾಳೆ. ಮಾರಿದಾಗ ಮಗ ಅಥವಾ ತನ್ನ ಸಹೋದರ ಬಂದು ಆಸ್ತಿ ಮೇಲೆ ನನಗೂ ಕೂಡ ಅಧಿಕಾರ ಇದೆ, ನನಗೆ ಬೇಕು ಅಂತಂತ ಹೇಳಿ ಕೋರ್ಟಿಗೆ ಏನಾದರೂ ಹೋಗ್ಲಿಕ್ಕೆ ಬರುತ್ತಾ? ಅಕಸ್ಮಾತ್ ಅವನು ಕೋರ್ಟಿಗೆ ಹೋದ ಅಂದರೆ ಇವಳು ತನಗೆ ಕೊಟ್ಟಂತಹ ಒಂದು ಗಿಫ್ಟ್ ಆಸ್ತಿಯನ್ನು ತನ್ನ ಒಂದು ಬಳಕೆಗೇನೆ ಇರುತ್ತಾ? ಸರ್, ಇದು ಏನಂತಂದ್ರೆ ಸ್ವಯಾರ್ಜಿತ ಆಸ್ತಿಯಾಗಿರ್ತದೆ ಸರ್. ಸ್ವಯಾರ್ಜಿತ ಆಸ್ತಿ ಅಂತಂದ್ರೆ ತಾನು ಗಳಿಸಿರುವ ಆಸ್ತಿ ತನ್ನ ಜೀವಿತ ಅವಧಿಯಲ್ಲಿ ಆ ಆಸ್ತಿ ಯಾರಿಗೂ ಕೊಡ್ಬೋದು ಸರ್. ತಂದೆ ಆಗಲಿ ಯಾರೇ ಅವರ ಇಚ್ಛಾನುಸಾರ ಕೊಡ್ಬೋದು. ಹೌದು. ಆದರೆ ಇಲ್ಲಿ ಮಗಳಿಗೆ ತನ್ನ ತಂದೆ ಕೊಟ್ಟನ, ಮಗಳಿಗೆ ಕೊಟ್ಟನ, ಅದು ದಾನದ ರೂಪದಲ್ಲೇ ಕೊಡಲಿ ಅಥವಾ ಯಾವುದೇ ರೂಪದಲ್ಲಿ ಕೊಡಲಿ, ಅದು ಮಗಳ ಸ್ವಯಾರ್ಜಿತ ಆಸ್ತಿ ಆಗ್ತದೆ. ಯಾಕಂದ್ರೆ ಆಕಿನ ಪಾಲಿನ ಆಸ್ತಿ ಅದು. ಹೌದು. ಆಕೆ ಪಾಲಿನ ಆಸ್ತಿ ಆಕೆ ಮಾರಾಟ ಮಾಡಬಹುದು ಅಥವಾ ಯಾರಿಗಾದರೂ ಗಿಫ್ಟ್ ಡೀಡ್ ಮಾಡಬಹುದು ಅಥವಾ ಆಕಿನ ಇಚ್ಛೆ ಯಾರಿಗಾದರೂ ಯಾವುದೇ ಒಂದು ಸಂಸ್ಥೆಗೆ ದಾನ ಸಹಿತ ಮಾಡಬಹುದು. ಅಂದ್ರೆ ಅವರ ಒಂದು ಆಸ್ತಿಯನ್ನು ಅವರು ಹೇಗೆ ಬೇಕಾದರೂ ಹಾಗೆ ಬಳಸಿಕೊಳ್ಳಬಹುದು, ಅವರ ಇಚ್ಛಾನುಸಾರವಾಗಿ ಬಳಸಬಹುದು. ಸಾಮಾನ್ಯವಾಗಿ ನಾವು ನೋಡ್ತೀವಲ್ಲ, ಈ ಆಸ್ತಿ ಅವರಿಗೆ ಸಂಬಂಧಪಟ್ಟದ್ದು, ಅದನ್ನು ಹೇಗೆ ಬೇಕಾದರೂ ಅವರು ಬಳಸಿಕೊಳ್ಳಬಹುದು ಅಂತ ಓದ್ತೀವಿ ನಾವು. ಬರೆದಿರ್ತಾರಲ್ಲಿ ಡಾಕ್ಯುಮೆಂಟಲ್ಲಿ. ಅಂದರೆ ಈಗ ದಾನ ಆಗಿರ್ಬೋದು, ಉಡುಗೊರೆ ಆಗಿ ಬಂದಿರ್ಬೋದು, ಏನೇ ಆಗಿರ್ಬೋದು, ಅದು ಅವರ ಸ್ವಯಾರ್ಜಿತ ಆಸ್ತಿ ಆಗಿರ್ತದೆ. ತಂದೆ ಕೊಟ್ಟಿರ್ತಾನೆ ಮಗಳಿಗೆ. ಹಾಗಾಗಿ ಅದು ಆಸ್ತಿ ಆಗಿರ್ತದೆ. ಅಕಸ್ಮಾತ್ ಅದು ಪಿತ್ರಾರ್ಜಿತ ಆಸ್ತಿ ಆಗಿದ್ರೆ, ಪಿತ್ರಾರ್ಜಿತ ಆಸ್ತಿ ಆಗಿದರೆ ಮೊಮ್ಮಕ್ಕಳಿಗೆ ಅದರಲ್ಲಿ ಪಾಲ್ ಬರ್ತದೆ ಸರ್. ಮಗಳ ಮಕ್ಕಳು ಕೂಡ ಕೇಳಬಹುದು. ಮಗಳ ಮಕ್ಕಳು ಅಂತಂದ್ರೆ ಅದು ಸರ್ ತಾಯಿಯಿಂದ ಬಂದಿತ್ತಂತಂದ್ರೆ ಮಗಳ ಮಕ್ಕಳಿಗೆ ಕೇಳೋ ಹಕ್ಕಿಲ್ಲ ಸರ್. ಆದರೆ ತಂದೆಯ ಆಸ್ತಿ ಅವರ ಮುತ್ತಾತರಿಂದ ಬಂದಿತ್ತಂದ್ರೆ ಮೊಮ್ಮಕ್ಕಳಿಗೆ ಕೇಳೋ ಹಕ್ಕಿರುತ್ತೆ ಅಲ್ವಾ? ಅಕಸ್ಮಾತ್ ಆ ಸಮಯದಲ್ಲಿ ಯಾವುದೋ ಉದಾಹರಣೆ, ತಂದೆ ತನ್ನ ಸ್ವಯಾರ್ಜಿತ ಆಸ್ತಿ ಇರುತ್ತೆ ನಿಜ, ಮಗಳಿಗೆ ಕೊಡಬೇಕಾಗಿರ್ತದೆ, ಕೊಟ್ಟಿರಲ್ಲ ಅಂತ ಏನೋ ಅನ್ಕೋಣ, ಅಥವಾ ವಿಲ್ ಬರೆದಿರಲ್ಲ ಏನೋ. ಹೌದು ಸರ್. ಆ ಸಮಯದಲ್ಲಿ ಏನಾಗುತ್ತೆ? ವಿಲ್ ಬರೀಲಾರ್ದೇನೆ ಮಗಳಿಗೆ ಅಕಸ್ಮಾತ್ ಆಸ್ತಿ ಕೊಟ್ಟಿದ್ರೆ ಅಥವಾ ಆಕಿನ ಟ್ರಾನ್ಸ್ಫರ್ ಮಾಡ್ಕೊಂಡ್ರು ಅಂತಂದ್ರೆ ಅದು ತಪ್ಪಾಗ್ತದೆ ಸರ್. ಯಾಕಂತಂದ್ರೆ ತಂದೆ ತನ್ನ ಜೀವಿತ ಅವಧಿ ಒಳಗೆ ಯಾರಿಗಾರು ಕೊಡ್ಬೇಕಂತ ಹೇಳ್ಕೇಶನ್ ಸ್ವಯಾರ್ಜಿ ಇತ್ತಂತಂದ್ರೆ ಆತನ ಮುಖಾಂತರ ಹಸ್ತಾಂತರ ಮಾಡ್ಬೋದು ಸರ್. ಬಟ್ ಇಲ್ಲಿ ಮಾಡಿಲ್ಲ ಅಂತಂದ್ರೆ, ವಿಲ್ ಮಾಡಿದ್ದಿಲ್ಲ ಅಂತಂದ್ರೆ ತಂದೆಯ ಎಷ್ಟು ಜನ ಮಕ್ಕಳು ಇದ್ದಿರ್ತಾರ ಅವರೆಲ್ಲರಿಗೂ ಆಸ್ತಿ ಪಾಲು ಎಲ್ಲ ಉತ್ತರಾಧಿಕಾರಿಗಳಿಗೆ ಹಕ್ಕಿರುತ್ತೆ ಅಂತ ಅನ್ನಂಗಾಯ್ತು ಅಲ್ವಾ? ಹೌದು ಸರ್. ಅಂದ್ರೆ ತಂದೆ ಬದುಕಿದ್ದಾಗಲೇ ಮಕ್ಕಳಿಗೆ ಏನಾದರೂ ಕೊಡೋದಾದ್ರೆ ಕೊಟ್ಟಿರ್ಬೇಕು. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.